ನಮಸ್ಕಾರ ಎಲ್ರಿಗೂ, ಮತ್ತೊಂದು ಲಾಗೋಗೆ ಸ್ವಾಗತ. ಏನೇ ನೋಡಿದ್ರಿ, ಒಂದು ಒಳ್ಳೆ ಅಡ್ವೆಂಚರ್ ಮಾಡಿದ್ವು ಮತ್ತು ಕ್ಯಾಂಪ್ ಮಾಡ್ಕೊಂಡು ನಾವು ಈ ಒಂದು ನಮ್ಮ ಒಂದು ಜಟಾಯು 4x4 ಅಡ್ವೆಂಚರ್ಸ್ನ ರೈಡ್ ನಂಬರ್ 8. ಸೊ ಇಲ್ಲಿ ಬಂದು ಕ್ಯಾಂಪ್ ಮಾಡಿ ರಿವರ್ ಫ್ರಂಟ್ ಕ್ಯಾಂಪ್ ಮಾಡಿದ್ದೀವಿ. ಇವತ್ತು ಡೇಟು ಬೆಳಿಗ್ಗೆ ಎದ್ದು ನೋಡ್ಬೋದು. ನಿನ್ನೆ ನಿಮಗೆ ಕರೆಕ್ಟಾಗಿ ನೈಟು ಮತ್ತು ಪಿಚ್ ಆದಮೇಲೆಲ್ಲ ಕಂಡು ತುಂಬ ಮಳೆ. ಇವರೇ ಅನ್ಎಕ್ಸ್ಪೆಕ್ಟೆಡು. ಸರ್ ಏನು ಸರ್ ಈ ಥರ ಮಳೆ ಬಂದಿದೆ, ಅದು ನೀವು ಟೆಂಟ್ ಹಾಕಿದ್ದೀವಿ ಸರ್ ಅಂದರು. ಹೆವಿ ಬ್ಲಾಸ್ಟ್ ಬಿಡಿ ರಾತ್ರಿ ಅಂತೂ. ಮತ್ತು ನಾವು ಬರೋ ರೂಟು ಏನು ಇದಕ್ಕೆ ಹೋಗಿದ್ವಲ್ಲ ಆಫ್ ರೋಡ್ ಮಾಡೋಕ್ಕೆ, ಅಲ್ಲಿಂದ ಬೇಕಾದ್ರೆ ಎಲ್ಲ ಕಡೆ ರೋಡಲ್ಲೆಲ್ಲ ನೀರು ತುಂಬಿತ್ತು ಫುಲ್ಲು. ಒಳ್ಳೆ ಮಳೆ ಇತ್ತು. ಈಗ ನೋಡಿ ನಾವು ಎಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಅಂತ ನೆನ್ನೆನೇ ತೋರಿಸಿದ್ದೀನಿ. ಸೊ ನೋಡಿ ಹೆಂಗಿದೆ ಇವರು ಸ್ವರ್ಗ ಗುರು, ನಿಜವಾಗ್ಲೂ. ಎಷ್ಟೇ ಏನೇ ಕೋಟಿ ಇದ್ರೂ ಇದೊಂದು ಲೈಫು ಸಿಂಪಲಾಗಿ ಬದುಕೋದಿದೆಯಲ್ಲ ಅವಾಗವಾಗ ನೋಡಿ. ನಮ್ಮ ಒಂದು ಏನು ನಾವು ಮಾಡೋ ಒಂದು ಆರ್ಗನೈಸೇಷನಲ್ಲಿ ಈ ಥರ ನಮಗೇನು ಇಷ್ಟ ಇಲ್ಲ. ಈ ಥರ ರಿವರ್ ಮುಂದೆನೋ ಇಲ್ಲ ಯಾವುದೋ ನೇಚರ್ ಜೊತೆ ಕ್ಯಾಂಪ್ ಮಾಡೋದು ಅಷ್ಟೇ ಇಷ್ಟ. ಈ ಜಾಗನಂತೂ ಹಾಳು ಮಾಡಲ್ಲ. ನಾವು ಯಾವುದೇ ಜಾಗ ವೀಡಿಯೋಗಳಲ್ಲೂ ನೋಡಿ ತೋರಿಸ್ತೀವಿ. ತುಂಬ ಜನ ಏನು ಮಾಡ್ತಾರೆ, ಯೋಚನೆ ಮಾಡದೆ ಹೇಳ್ಬಿಡ್ತಾರೆ. ಬಟ್ ನಾವು ಯೂಸ್ ಮಾಡ್ಕೊಂಡು ಹಂಗೆ ನೋಡಿ ಅಲ್ಲಿ 2 ಟೆಂಟ್ ಆಗಿದೆ ಅಲ್ಲಿ. ಮತ್ತು ಈಗೆಲ್ಲ ಬಾಯ್ಸ್ ಇದ್ದಿದ್ದಾರೆ. ನಾನು 6 ಗಂಟೆಗೆ ಇದ್ದು ಕೆಲವು ಡ್ರೋನ್ ಶಾಟ್ಸ್ಗಳೆಲ್ಲ ಆರಿಸ್ದೆ. ಆಮೇಲೆ ಹಂಗೆ ಮಾತಾಡ್ತಾ ಡ್ರೋನ್ ಶಾಟ್ನ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಅಪ್ಪ ಒಳ್ಳೆ ನಿದ್ರೆ ಆಯಿತು. ಮಳೆ ಇರಲಿಲ್ಲ. ಆಮೇಲೆ ರಾತ್ರಿ 11 ಗಂಟೆ ಮೇಲೆ ಮಳೆ ನಿಂತೋಯ್ತು. ಬಾಯ್ಸಲ್ಲ ಫುಲ್ಲು ನೆನ್ನೆ ರಾತ್ರಿ ಫೈರ್ ಕ್ಯಾಂಪ್ ಹಾಕಿದ್ದು ಹಂಗೆ ಉರಿತಿದೆ. ಯಾಕಂದರೆ ಮಳೆ ಏನು ಬಂದಿಲ್ಲ. ಜಿಟಿ ಹಾಯ್ಸ್. ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಎಲ್ಲ ಏನು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ ನೋಡಿ. ಎಷ್ಟು ಗೊತ್ತಾ ಟೈಮು? 7 ಗಂಟೆ ಟೈಮು. ನೆಟ್ವರ್ಕು ಇಲ್ಲ ಇಲ್ಲಿ. ನೆನ್ನೆಯಿಂದ ನೆಟ್ವರ್ಕ್ ಇಲ್ಲ ಇಲ್ಲಿ. ಹಾಂ, ಅದಕ್ಕೆ ಇನ್ನೇನು ಮಲಗೋದು ಇದ್ದೇ ಇರುತ್ತೆ ಅಲ್ವಾ? ಮನೇಲಿ ಹಾಂ, ಈ ಥರ ಜಾಗದಲ್ಲಿ ಮಲಗೋಕ್ಕಾಗತ್ತಾ? ಸೊ ಹೆಂಗಿತ್ತು ಇದ್ರೆ ಅಭಿ? ನಮಸ್ಕಾರ. ಏನು ಫುಲ್ಲು ಸೂಪರು. ಬೆಡ್ಶೀಟೇ ಬೇಡ ಬೈ ನಿಂಗೆ? ಬೇಡ ಕಲ್ಯಾಣವ್ರ. ಗುಡ್ ಮಾರ್ನಿಂಗ್. ಇವರೊಬ್ಬರೇ ಎದ್ದು ಕುತ್ಕೊಂಡು ಫೀಲ್ ಮಾಡ್ತಾ ಇದ್ರು ಎದ್ದ ತಕ್ಷಣ. ನೀವು ಒಬ್ಬರೇ ತಾನೇ ಎದ್ದಿದ್ದು? ಏನು ಸರ್ ಇಷ್ಟು ಬೇಗ ಇದ್ದೀರಾ? ಇಲ್ಲ ಸುಮ್ಮನೆ ನೋಡಿ ಗೊತ್ತಾಯ್ತು ಫೀಲ್ ಮಾಡ್ತಾವ್ರೆ ನೇಚರ್ನ ಅಂತ. ಮತ್ತೆ ಬೆಂಗಳೂರಿಗೆ ಹೋದ್ರೆ ಅದೇ ಸಿಗಲ್ಲ ಇದ್ರೆ ಏನು ಅನ್ಕಂಫರ್ಟ್ ಆಗಿಲ್ಲ ತಾನೆ? ಸೂಪರು. ಎಲ್ಲ ನೀವು ಈ ಟೆಂಟಲ್ಲ ಎಲ್ಲಿ ನಿಮ್ಮದು? ಆ ಕಡೆ ಬ್ಲೂ ಕಲರು. ಇಲ್ಲೊಂದು ಟೋಟಲಾಗಿ ಇಲ್ಲಿ ಒಂದು 4 ಜನ ಇದ್ದಾರೆ. ಇಲ್ಲಿ ನೋಡಿ ಮಕ್ಕಳು ಇಲ್ಲಿ ಹಿಂಗೆ ಮಲಗಿದ್ದಾರೆ. ನಮ್ಮ ಜಟಾಯಿಗೆ ಬಂದರೆ ಅವ್ರಿಗೂ ಕೇರ್ ಮಾಡ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ. ಅವ್ರಿಗೇನು ಬೇಕೋ ರೆಡಿ ಮಾಡಿಕೊಡ್ತೀವಿ. ಇವಾಗ ಅವತ್ತ ಆರಿಸ್ತವನೆ ಚೇತನ್ ರೆಡ್ಡಿ. ಸಂತೋಷ್ ಅವರೇ, ಏನು ಸಮಾಚಾರ? ನಿದ್ರೆ ಆಯ್ತಲ್ಲ? ಹೌದು, ಎಲ್ಲ ಕಡೆ ನೀರೇ ಸುತ್ತು. ಯಾಕಂದರೆ ನಾವು ಈಗ ಬರ್ಬೇಕಾದ್ರೆ ಒಂಥರ ಇದೊಂದು ಪಾರ್ಟ್ ಅಷ್ಟೇ, ಇದು ಜಾಗ ಫುಲ್ಲು ಐಲ್ಯಾಂಡು. ಮುಳುಗೋಗುತ್ತೆ ಇದು. ಇಲ್ಲಿ ನಾವು ಈ ಟೆಂಟಲ್ಲಿದ್ದು ನೋಡಿ. ಟೆಂಟ್ ಬಾಗಿಲು ತೆಗೆದ್ರೆ ಅಂತ ಹಂಗೆ ಡೈ ಹಾಕೋದೆ. ಸಖತ್ತಾಗಿದೆ, ಸೂಪರ್. ಅಲ್ಲಿ ಹೊರಡು ನೋಡಿ, ಅಲ್ಲೊಂದು 2 ಟೆಂಟ್ ಇದೆ. ಸಖತ್ತು ಪೀಸಾಗಿದೆ. ಏನು ಬೇಕು, ಇವಾಗ ಕಾಫಿ ಬರುತ್ತೆ ಇಲ್ಲೇ. ಹಾಗೆ ತಿಂಡಿ ಮಾಡ್ಕೊಂಡು ಸ್ವಲ್ಪ ಲೇಟಾಗಿಲ್ಲೇ ಸ್ವಲ್ಪ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಈ ಸಲ ರೈಡಲ್ಲಿ ಟೋಟಲಾಗಿ 7 ಕಾರು. ಸೊ ಜಿಮ್ನಿನೂ ಲಾಸ್ಟಲ್ಲಿ ಜಾಯ್ನ್ ಆಯಿತು. ಅವರು ಡೈರೆಕ್ಟ್ ಅಲ್ಲಿಗೆ ಬಂದರು. ಬಟ್ ಅವ್ರದ್ದೆಲ್ಲೂ ವಿಡಿಯೋ ತೋರಿಸೋಕ್ಕಾಗಿಲ್ಲ. ಒಳ್ಳೆ ಅಲ್ಲಂತೂ ಮೇಲುಗಡೆ ಅನ್ಎಕ್ಸ್ಪೆಕ್ಟೆಡು ಫುಲ್ಲು ಫಾಗು, ಏನೂ ಕಾಣಿಸ್ತಿಲ್ಲ. ಕೊನೆಗೆ ನಮಗೆ ವ್ಯೂ ಪಾಯಿಂಟ್ ಹೋಗೋಣ ಅಂತ ಹೋಗಿದ್ದು. ವ್ಯೂ ಪಾಯಿಂಟ್ ಹೋದೋ, ಬಟ್ ಏನೂ ಕಾಣಿಸಿಲ್ಲ. ಅಲ್ಲೇ ಕಾಫಿ ಟೀ ಮಾಡ್ಕೊಂಡು ಒಳ್ಳೆ ಲಾಸ್ಟ್ ಲಾಗಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು ನೀವು. ಒಳ್ಳೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ಈಗ ನಾವಿರೋದು ಸಮ್ಮರಲ್ಲಿ ಫುಲ್ಲು ಬಂದಾಗ ಫುಲ್ಲು ಸೆಕೆ. ಆಮೇಲೆ ನೋಡಿ ಇವಾಗ ಕೂಲು ಮಳೆ ಬಂತು, ಬ್ಲಾಸ್ಟ್ ಮಳೆ ಬಂದಿದ್ದು. ಓಕೆ, ನೀವೇ ಇವತ್ತು ಹಂಗೆ ಕಂಟಿನ್ಯೂ ಮಾಡೋಣ. ನೋಡಿ ಬೆಳಗ್ಗೆನೇ ನೇಚರ್ ಜೊತೆನೇ ನಮ್ಮ ಒಂದು ಸ್ನಾನ ಬಾತು. ನಮ್ಮ ಹುಡುಗರು ಡೈ ಹಾಕ್ತವ್ರೆ. ಇವಾಗ ನಾವು ಹೋಗ್ತೀವಿ. ಹೆಂಗಿದೆ ಚಳಿನಾ? ಆಳ ಇದೆ ಗುರು, ನೋಡಿ ಇಲ್ಲಿ ಆಳ ಇದೆ. ಏನು ಈಜು ಬರುತ್ತೆ ತಾನೆ? ಬರಲ್ವಾ? ಹಾಂ, ಮತ್ತೆ ಆಳ ನೋಡ್ತೀನಿ ಅಂತ ಹೋಗ್ತಾ ಇದೆಯಾ? ಅವ್ರು ಹೋಯ್ತಾರೆ. ಬಾಯ್ಸ್ ಎಲ್ಲ ಫುಲ್ಲು ಚಿಲ್ ಮಾಡ್ತವ್ರೆ ನೀರು. ಇಷ್ಟೋ ತನಕ ನಾನು ಇಲ್ಲಿ ಈಜಾಡಿದೆ, ನೋಡಿರ್ತೀರ. ನೋಡಿ ಹೆಂಗಿದೆ. ಇಲ್ಲೇ ನಮ್ಮದು ಎಲ್ಲ ಯಾವುದೇ ಥರ ಲಕ್ಸುರಿ ಸ್ಟೇ ಇಲ್ಲ. ನೇಚರ್ ಜೊತೆನೇ ಫ್ರೆಶ್ ಅಪ್ ಆದೋ, ಸ್ನಾನ ಮಾಡ್ದೋ, ಇಲ್ಲೇ ಈಜಾಡ್ದೋ. ಹುಡುಗರೆಲ್ಲ ಫುಲ್ ಎಲ್ಲರೂ ಈಜಾಡಿದ್ರು, ಚಿಲ್ ಮಾಡಿದ್ರು. ಎಲ್ಲ ಡ್ರೆಸ್ಗಳು ಚೇಂಜ್ ಮಾಡ್ಕೊತವ್ರೆ. ಸೊ ನಾನು ಒಳ್ಳೆ ಈಜಾಡಿದೆ. ನಾನು ಇಲ್ಲೇ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಏನಿದ್ರು
ಇಲ್ಲಿರೋ ಟೆಂಟ್ಸ್ನೆಲ್ಲ ಪ್ಯಾಕ್ ಮಾಡೋದು. ಟೆಂಟ್ಸ್ ಎಲ್ಲ ಪ್ಯಾಕ್ ಮಾಡಿ, ಯಾಕಂದರೆ ಸ್ವಲ್ಪ ಬಿಸಿಲು ಬತ್ತಿದಂಗೆ ಏನಾಗುತ್ತೆ, ತುಂಬ ನಾವು ಪ್ಯಾಕ್ ಮಾಡೋಕ್ಕೆ ಕಷ್ಟ. ಮತ್ತು ಇಬ್ಬನಿ ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ಧೂಳಾಗಿರುತ್ತೆ, ಎಲ್ಲ ಕ್ಲೀನ್ ಮಾಡಬೇಕು. ಈ ಜಾಗನ ಹೆಂಗಿದೆಯೋ ಹಂಗೆ ಕೊಟ್ಬಿಟ್ಟು ಹೋಗ್ಬೇಕಷ್ಟೇ, ಅದೇ ನಮ್ಮ ಕೆಲಸ. ಸೊ ನೋಡಿ, ನಾವು ಇಲ್ಲೇ ಕ್ಯಾಂಪ್ ಮಾಡಿದ್ದು ಇದೇ ಜಾಗದಲ್ಲೇ. ನೋಡಿ, ಈ ಜಾಗದಲ್ಲೆಲ್ಲ ಪಿಚ್ಚೆಲ್ಲ ಮಾಡಿ ಇಲ್ಲೇ ಹಾಕಿದ್ದು. ಯಾವುದೇ ಥರ ಒಂದು ಪೇಪರು ಇಲ್ಲ, ಗಲೀಜು ಇಲ್ಲ, ಎಲ್ಲನೂ ತೊಗೊಂಡು ಕ್ಲೀನ್ ಮಾಡಿ ಅವ್ರದ್ದು ಇದ್ದ ಅಷ್ಟೇ ಅವ್ರಿಗೆ ಕೊಟ್ಟಿರೋ ಕಾಫಿ ಲೋಟಗಳು ಮತ್ತು ಫ್ಲಾಸ್ಕೆಲ್ಲ ಅಲ್ಲೇ ಇದೆ, ಅವ್ರು ಬಂದು ತೊಗೊಂಡೋಗ್ತಾರೆ. ಈಗ ನಾವು ಮೇಲ್ಗಡೆ ಪಾರ್ಕಿಂಗ್ ಹತ್ರ ಹೋಗಬೇಕು, ನಮ್ಮ ಗಾಡಿಗಳಿರೋದು ಜಾಗದಲ್ಲಿ. ನೋಡಿ, ಹಿಂಗೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಕ್ಯಾಂಪಿಂಗ್ ಅಂದರೆ ಅಷ್ಟು ಈಸಿ ಇರೋಲ್ಲ, ನೋಡೋಕ್ಕೆ ವಿಡಿಯೋಲ್ಲಿ ಮಾತ್ರ ಚೆನ್ನಾಗಿರ್ತದೆ. ಬಟ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆ ವೈಬ್ನ ನೀವು ಎಂಜಾಯ್ ಮಾಡ್ಬೋದು, ಇಷ್ಟೇ, ಇನ್ನೇನಿಲ್ಲ. ನೋಡಿ, ಹಿಂಗೆ ರಿವರ್ ಕ್ರಾಸ್ ಮಾಡ್ಕೊಂಡು ನಾವು ಐಲ್ಯಾಂಡ್ ಥರ ಮಾಡ್ಕೊಂಡಿದ್ದು ಅಷ್ಟೇ. ಎಲ್ಲ ಚಿಲ್ ಮಾಡ್ದೋ, ಎಂಜಾಯ್ ಮಾಡ್ದೋ. ನೋಡಿ, ಅವು ಕಡೆ ಹೋಗ್ತಾನೆ. ಅಬ್ಬಾ, ಕೈ ನೋವ್ತೈತೆ. ಅಯ್ಯೋಪ್ಪ, ಏನು ಬೈ ಇದು ಟೆಂಟ್ ಇಷ್ಟು ಬಾರ್ ಐತೆ, ಕೈ ನೋವ್ತೈತೆ ಬೈ, ಆಗ್ತಿಲ್ಲ. ಹಾಂ, ಅದೇ ಮಜಾ ಮಾಡಿದ್ಮೇಲೆ ಈ ಥರ. ದಿವಾಕರ್ದು ಈಸಿ ಗುರು. ಒಂದು ಕಿಟ್ಟು ಕ್ರಿಕೆಟ್ ಕಿಟ್ ಎತ್ಕೊಬಿಟ್ಟವ್ರೆ. ಆವಾಗ ಬ್ಯಾಗ್ ಕರೆಕ್ಟು ಬೈ. ಸೂಪರ್. ನೋಡಿ, ಅಲ್ಲೇ ಮಾಡಿದ್ದು ಕಾಣಿಸ್ತಾ ಇದೆ. ಸೂಪರ್ ಎಕ್ಸ್ಪೀರಿಯನ್ಸ್. ಈ ಥರ ಮಾಡಬೇಕು ಅಂದರೆ ಬನ್ನಿ. ಸೊ ಫೈನಲಿ ಎಲ್ಲ ಟಿಫನ್ ಎಲ್ಲ ಆದಮೇಲೆ ಈಗ ನಾವು ಓಡೋಣ ಅಂತ. ನೆನ್ನೆ ಜಿಮ್ನಿ ಜಾಯ್ನ್ ಆಗಿಲ್ಲ, ರಾತ್ರಿ ಜಾಯ್ನ್ ಆದರು. ಅದ್ರ ಆಫ್ ರೋಡಿಗೆ ಬಂದರು. ಸೊ ನಮ್ಮದು ಮಾಮೂಲಿ ಎಲ್ಲ ಇದು ಬಂದು ಇಸೂಸು. ನಾನು ಇಸೂಸು ಏನೂ ಇಲ್ಲ, ನನಗೆ ಫುಲ್ಲು ಕಣ್ಣಮ್ಮ ಹೋಯ್ತು. ನಾನು ಇಸೂಸ್ ನೋಡ್ಬಿಟ್ಟು, ಇಸೂಸ್ ಅಂದರೆ ಹಿಂಗಿರಬೇಕು, ಪ್ಲಸ್ ಈ ಥರ ಮಾಡಿಫಿಕೇಷನ್ಸ್ ಇರಬೇಕು ಅಂತ. ಸರ್, ನಂದು ಇಸೂಸೇ, ಬಟ್ ನಿಮ್ಮ ಗಾಡಿ ನೋಡ್ಬಿಟ್ಟು ನನ್ನ ಗಾಡಿ ಏನೂ ಅಲ್ಲ ಅನ್ಸ್ಬಿಡ್ತು ಸರ್. ಥ್ಯಾಂಕ್ ಯು. ಸೊ ಸಕ್ಕದಾಗಿ ಮಾಡಿಸಿದ್ದೀರಾ. ನಿಮ್ದು ಆ್ಯಕ್ಚುಲಿ ನಾನು ಒಂದು ಸಪ್ರೇಟಾಗಿ ರಿವ್ಯೂ ಮಾಡಬೇಕು ಈ ಗಾಡಿದು. ಸರ್, ಟೋಟಲಾಗಿ ನೀವು ಹೇಳಿದ್ರಿ ನಂಗೆ ಒಂದು 14.25 ಲಕ್ಷ ಖರ್ಚು ಮಾಡಿದ್ದೀನಿ ಅಂದರೆ. ಓಕೆ, ಇನ್ನೂ ಇದೆ. ಸೂಪರ್. ಏನು ಗೊತ್ತಾ, ಅದು 14 ಲಕ್ಷ ಇಲ್ಲಿ ಕಣ್ಣಿಗೆ ನಿಮ್ಗೆ ಹೇಳ್ತಿದ್ದಂಗೆ ಕಾಣಿಸಲ್ಲ. ಇವ್ರು ಮಾಡಿರೋದು ಮತ್ತು ಸ್ಟೇಜ್ ಮ್ಯಾಪಿಂಗ್ ಮಾಡಿದ್ದೀರಲ್ಲ. ಸೊ ಓಕೆ ಓಕೆ, ರಾಕ್ ಸ್ಲೈಡ್ಸ್ ಇದೆ, ಹಿಂದೆಗಡೆ ರೋಲ್ ಬಾರ್ ಹಾಕಿದ್ದೀವಿ. ತುಂಬ ಇದೆ. ಸೊ ನಾವು ನೆಕ್ಸ್ಟ್ ಬರ್ತಾ ಇರ್ತೀರ, ಒಂದು ಸಪ್ರೇಟಾಗಿ ಫ್ರೀದಾಗ ಮಾಡೋಣ, ಯಾಕಂದರೆ ಒಂದೇ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಓಕೆನಾ ಸರ್, ಥ್ಯಾಂಕ್ ಯು. ಹಿಂಗೇನೆ ಎಲ್ಲ ಇದೆ. ಅದ್ರಲ್ಲಿ ಬೇರೆ ಇದೊಂದು ತಾರು ರಾಕ್ಸ್ ಬಂದು ರೂಫ್ ಟೆಂಟ್ ಇದೆ. ನೆಕ್ಸ್ಟ್ ಒಂದು ಒಳ್ಳೆ ಜಾಗದಲ್ಲಿ ಕೊಲಾಬ್ ವಿಡಿಯೋ ಮಾಡೋಣ ಅಂತ. ಸೊ ಬನ್ನಿ, ಇವಾಗ ರೂಫ್ ಟೆಂಟ್ ಹೋಗೋಣ. ಏನಂತಾರೆ, ಓವರ್ ವ್ಯೂ ತೊಗೊಳ್ಳೋಣ. ಒಂದು ವಾಕ್ ಅರೌಂಡ್ ಇವ್ರ ಗಾಡಿ ಸೆಟಪ್ ಆಗಿರ್ಬೋದು. ನನಗೆ ಮೇನು ಈ ಟೆಂಟು, ಆ ಟೆಂಟ್ದು ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಕ್ಲಬ್ಬಲ್ಲೂ ಸುಮಾರು ಜನ ಆ ಥರ ಟೆಂಟ್ ಹಾಕ್ಸ್ಬೇಕು ಅಂತ ಇದ್ವಿ. ಹಾಗಾಗಿ ನೀವು ಒಂಚೂರು ನಮಗೆ ಗೈಡೆನ್ಸ್ ಕೊಡಬೇಕು. ಒಂದು ಓವರ್ ವ್ಯೂ ಕೊಟ್ಬಿಡಿ ನಿಮ್ಮ ಟೆಂಟ್ದು. ಇದು ಸಿಂಪಲ್ ಲಾಕ್ ಓಪನ್ ಮಾಡ್ಕೊಳ್ಳೋದು, ಒಬ್ಬರೇ ಇದ್ರೂ ಮಾಡ್ಬೋದು ಆರಾಮಾಗಿ. ಬರೀ ಕ್ಲಿಪ್ ಸಿಸ್ಟಮ್ ಅಲ್ವಾ? ವೈಬ್ರೇಷನ್ ಏನಾದ್ರು ಬರುತ್ತಾ ಬ್ರೋ? ಅದು ಇಲ್ಲ ಬ್ರೋ, ಆರಾಮಾಗಿ ಗಟ್ಟಿಯಾಗಿ ಫಿಟ್ ಮಾಡ್ಕೊಂಡ್ರೆ ನೀಟಾಗಿ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ವೈಬ್ರೇಷನ್ಸ್ ಏನಿಲ್ಲ. ನೋಡಿ, ಮೇಲ್ಗಡೆ ಇದು ಬಂದು ಇವಾಗ ಗೊತ್ತಾಗುತ್ತೆ ಹೆಂಗೆ ಓಪನ್ ಮಾಡ್ತಾರೆ. ಯಾಕಂದರೆ ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಕ್ಯಾಂಪಿಂಗ್ ಪಿಚ್ ಮಾಡೋ ಸೇಫ್ಟಿ ಎಲ್ಲ, ಪ್ಲಸ್ ಒಂದೊಂದು ಕಡೆ ಎಲ್ಲೋ ಇರ್ತಾರೆ. ಇದು ಬಂದು ಸೇಫ್ಟಿ ಹೈಟಲ್ಲಿರುತ್ತೆ, ಯಾವುದೇ ಪ್ರಾಣಿಗಳು ಬರೋಲ್ಲ ಮತ್ತು ಯಾರ್ದು ತೊಂದರೆನೂ ಇರೋಲ್ಲ. ಸಖತ್ತು ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ನಾವು ಅಪ್ಕಮಿಂಗಲ್ಲಿ ನಾವು ಮಾಡಿಸ್ಬೇಕು ಅಂತಿದ್ದೀವಿ. ಬಟ್ ಸರ್, ಪ್ರೈಸ್ ಎಷ್ಟಾಯಿತು ಇದು ಅಂದರೆ? 1.75 1.25 ಲಕ್ಷ. ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನೀವು ಕಾರ್ ಚೇಂಜ್ ಮಾಡಿ. ಹೌದು. ಇದು ಏನಿಲ್ಲ, ಜಸ್ಟ್ ಇದು ಮಾಡ್ಕೊಳ್ಳೋದು. ಅಭಿ, ನನ್ನ ಬರ್ಡೇ ಇದೆ ಸೆಪ್ಟೆಂಬರ್ಗೆ, ಒಂದು ಗಿಫ್ಟ್ ಮಾಡು ಅಭಿ. ಏನು ಆರ್ಡರ್ ಮಾಡ್ತೀನಿ, ನೀವು ಕಾರ್ಡ್ ಕೊಡಿ. ಏನು ನನ್ನ ಮೇಲೆ ಅಷ್ಟು ಮಾಡಲ್ಲ ಅಭಿ? ಕಾರ್ಡಾ ನಿಮ್ಗೆ ಅದೆಲ್ಲ ಯಾವ ಲೆಕ್ಕ ಬೈ? ನನಗೆ ನಾನು ಕೇಳ್ತಾ ಇರೋದು ಬರ್ಡೇಗೆ ಗಿಫ್ಟ್ ಕೊಡು ಅಂತ. ಅಷ್ಟೇ ತಾನೇ? ಕೊಡ್ತೀನಿ ಬಿಡಿ, ಯೋಚನೆ ಮಾಡ್ಬೇಡಿ. ಆಮೇಲೆ ಕೊಟ್ಬಿಟ್ಟು ಗ್ರೂಪ್ ರೇಷನ್ ನೀನೇ ಮಾಡಬೇಕು. ಆಯ್ತು, ನಿನ್ನ ಕೇಳಲೇ ನಾನು ಗ್ರೂಪ್ ರೇಷನ್ ಮಾಡಿಸೋದು. ಕೊಡ್ಸೋಣ ಬಿಡಿ. ನೋಡಿ, ಗಿರಿ ಬೇಕು ಹೌದಾ? QR ಕೋಡ್ ಹಾಕ್ತೀನಿ. ಗಿರಿ ಬೇಕು ಟೆಂಟ್. ಅವರೆಲ್ಲ ಬಂದು ಗ್ರೂಪ್ ರೇಷನ್ ಮಾಡಿದ್ರೆ ಪರವಾಗಿಲ್ಲ. ಬರೋರೆಲ್ಲ ಸರ್ ಟೆಂಟ್ ಕೊಡ್ಸಿಲ್ವಾ ಸರ್? ಗ್ರೂಪ್ ರೇಷನ್ ಮಾಡಬೇಕು ಅಂದ್ರೆ ಇದಕ್ಕೆ ಗಿರಿಗೆ ಪ್ರೀತಿಯಿಂದ ಒಂದು ಇದು ಕೊಡ್ಲಿ ಅಂತ ಹೇಳಿ. ಒಂದು ನಿಮಿಷ. ಓ, ಫೈನಲಿ ಓಪನ್ ಆಗೋಯ್ತು. ಹೋಯ್ತಾವ ನೀವು ನೋಡಿಕೆ. ಕಡ್ಡಿ ಒಳಗಡೆ ಇದೆ, ಅಲ್ಲಿಗೆ ಕಡ್ಡಿ ಹಾಕೋದು. ಸೂಪರ್ ಆಗಿದೆ. ಸೂಪರ್. ನೋಡಿ ಹೆಂಗಿದೆ. ಜಸ್ಟ್ ಒಂದೇ ಫೋಲ್ಡ್, ಜಸ್ಟ್ ಒಂದೇ ಓಪನ್ ಮಾಡೋದು ಅಷ್ಟೇ. ಅದೇ ಎಲ್ಲ ಇದಾಗುತ್ತೆ, ಯಾವುದೇ ಕಡ್ಡಿ ಗಿಡಿ ಏನು ಹಾಕಂಗಿಲ್ಲ. ಇದು ಮಾತ್ರ ಲ್ಯಾಡರ್ ನಾವು ಆಚೆ ತಗೋಬೇಕು. ಅಭಿ ಹೊರಡಿಕ್ ಹೋಗು. ಇಲ್ಲ, ಅವರೇ ಕೊಟ್ಟಿದ್ದಾರೆ. ಅಭಿ ಹೊರಡಿಕ್ ಹೋಗು. ಪವರ್ ಬ್ಯಾಂಕ್ ಹಾಕಿ ಡೈರೆಕ್ಟ್ ಆಗಿ. ಇದು ಲ್ಯಾಡರು ಸಪ್ರೇಟಾ? ಇಲ್ಲ, ಇದರಲ್ಲೇ ಬರುತ್ತಾ? ಓ, ಇದು ಓಪನ್ ಮಾಡ್ತಿದ್ದಂಗೆನೆ ಬೈ. ಆರಾಮಾಗಿ 3 ಜನ ಇಬ್ರಾ 3 ಜನ ಕಂಫರ್ಟಬಲ್. ಓಕೆ,
ಸೂಪರ್ ಆಗಿದೆ ಗುರು, ಫುಲ್ಲು ಕುಷನ್ ಇದೆ ನೋಡಿ. ಇಷ್ಟಪ್ಪ ಆಲ್ಮೋಸ್ಟ್ 3 mm ಇದೆ. ಮೇಲ್ಗಡೆನೂ ಓಪನ್ ಮಾಡ್ಕೋಬೋದು, ವೆಂಟಿಲೇಷನು. ಇದು ರೇನ್ ಕವರ್ ಅಲ್ಲ ಮೇಲೆ? ಹೌದು, ತೆಗಿಬೋದು ಬೇಕಾದ್ರೆ. ಅದು ತೆಗಿಬೋದು. ಹೌದು, ಆಚೆ ತೆಗಿಬೇಕದು? ಆಚೆಯಿಂದ ಕ್ಲಿಪ್ ಇದೆ, ಓಪನ್ ಮಾಡ್ಕೊಂಡ್ರೆ ಫುಲ್ ಸಗದಾಗಿದೆಲ್ಲ ಬೈ. ನಾನು ಸೆಪ್ಟೆಂಬರ್ಗೆ ಬರ್ತಾ ಇದೆ, ಅಭಿ ಕೊಡಿಸ್ತಾವನೆ. ಆಯ್ತು, ಖುಷಿ ಆಗ್ತಿದೆ ಬೈ ನನಗೆ ಇದು ಆ ದಿನ ನೋಡೋಕ್ಕೆ. ನಿಮ್ಗಿಂತ ಏನಿದೆ ಬೈ ದೊಡ್ಡದು? ಹಾಂ, ನಂಗೆ ಆ ದಿನ ನೆನ್ಸ್ಕೊಂಡ್ರೆ ಖುಷಿ ಆಗ್ತಿದೆ. ಅದು ಇದು ಕೊಡಿ ಬ್ರೋ, ಕಡ್ಡಿಗಳು ಹಿಂದೆ ಇದೆ. ಇದು UPS ಇದು USB ಬಂದು ಲೈಟಾಗ ಅಲ್ಲಿ ಒಂದು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ LED ದು. ಹಾಂ, ಜಸ್ಟ್ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿ. ಇದು ಕಂಪ್ನಿ ಯಾವುದು ಸರ್ ಇದು? ಇದು ನೋಮ್ಯಾಡ್ ಓವರ್ಲ್ಯಾಂಡ್ ಅವ್ರದ್ದು, ಡೆಲ್ಲಿಯಿಂದ. ಹಾಂ, ಅಲ್ಲಿಂದ ತರಿಸಿ. ನೋಮ್ಯಾಡ್ ಓವರ್ಲ್ಯಾಂಡರು. ಸೊ ಅಲ್ಲಿಂದ ತರಿಸಿ ನೀವೇ ಫಿಟ್ಟಿಂಗ್ ಮಾಡ್ಕೊಂಡ್ರಿ? ಇಲ್ಲ, ಬೆಂಗಳೂರಲ್ಲೇ ನಾನೇ ಫಿಟ್ಟಿಂಗ್. ಸೂಪರ್ ನೋಡಿ ಗುರು, ಇನ್ನೇನಿದೆ ಸಾಕು. ಬಟ್ ಅಷ್ಟೇ ಕಾಸ್ಟ್ ಇದೆ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಬಿಸಿಲಲ್ಲಿ ಒಣಗಲ್ಲ ಏನಿಲ್ಲ, ಯಾಕಂದರೆ ಮೇಲ್ಗಡೆ ಆರ್ಟ್ ಕೇಸು ಟಾಪ್ ಕೊಟ್ಟಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟು ಡ್ರೀಮ್ ಇದೆ, ಒಂದೊಂದೇ ಡ್ರೀಮು. ಸೂಪರ್ ಆಗಿದೆ. ಇನ್ನೇನು ಹೇಳೋದಲ್ಲಿ ಸ್ಟೇ ಇಂದ ಹೊರಟಿಂಗ್ ಇಲ್ಲು ವಾಟರ್ ಕ್ರಾಸಿಂಗ್ ಸಿಕ್ತು ಅಂತ ಹೋದು, ಅಲ್ಲಿ ತಾರಾಗ ಸಿಗಾಕೊಂಬಿಡೈತೆ. ಏನಕ್ಕೆ ಬೈದು ಇವನೇ ಕಲ್ಲೋದ? ಇಲ್ಲೆಲ್ಲ ಜಾಗ ಐತೆ, ನೀನೇ ಕಲ್ಲೋದೆ. ಒಳ್ಳೆ ಡ್ಯೂಟಿ ಕೊಟ್ಟೆ ನೀನು ನಮಗೆ. ಯಾರು? ಹಾಂ 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 ಹಾಂ, ಫುಲ್ಲು ಸಿಗಾಕೊಂಬಿಡೈತಲ್ಲ ಗುರು. ಏ ಕಲ್ಗಳು ಕೊಡ್ರಿ, ಅದು ಹೇಳ್ತದೆ. ಓ, ಇದರಲ್ಲಿ ಇಲ್ಲಿ ಎಲ್ಲ ನಾವು ಎಕ್ಸ್ಪ್ಲೋರ್ ಮುಗಿಸ್ಕೊಂಡು ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೋ. ಇಲ್ಲೇನೋ ವಾಟರ್ ಕ್ರಾಸಿಂಗ್ ಸಿಕ್ತು ಅಂದ್ಬಿಟ್ಟು ನೋಡೋಣ ಅಂತ ಅಂದು. ಬಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ, ಬೇಡ ಹಾಕೋಣ, ಬೇಡ ಹೋಗೋದು ಅಂದ. ಇವನು ಬಂದು ಇಲ್ಲಿ ಮಣ್ಣಲ್ಲಿ ಇಳಿಸ್ಬಿಟ್ಟವನೆ. ಈಗ ಇದನ್ನ ನಮ್ಮ ದೊಡ್ಡ ಗಾಡಿನ ಜಿಮ್ನಿ ಎಳಿತಾ ಇದೆ. ಇವಾಗ ನೋಡಿ, ಜಿಮ್ನಿನೆಲ್ಲ ಯಾರ್ಯಾರು ಕಂಡಮ್ ಮಾಡ್ತಿದ್ರು ಇವಾಗ ನೋಡಿ. ಹಾಂ, ರೈಟ್. ಇನ್ನೂ ಆಗಲ್ಲ. ಮುಳುಗೋಗ್ತದೆ. ಬೇಡ ತಳಪ್ಪ ಬೈ, ಇಲ್ಲ ಅಂದ್ರೆ ಫ್ರಂಟಿಂದ ಹೇಳ್ಸೋಣ ಹಿಂಗೆ. ಕೊನೆಗೂ ಜಿಮ್ನಿ ಕೈಲಾಗಲಿಲ್ಲ, ತಾರ್ ಕೈಲಾಗಲಿಲ್ಲ. ಯಾಕಂದ್ರೆ ತಾರು ಸಿಗಾಕೋತೈತೆ. ಈಗ ಯಾಕೋ ಜಾಗನೇ ಫುಲ್ಲು ಮರಳಿರೋದ್ರಿಂದ ಏನು ಮಾಡೋದು ಗೊತ್ತಿಲ್ಲ. ನೆಕ್ಸ್ಟು ಟ್ರ್ಯಾಕ್ಟ್ರು ತರ್ಸೋಣ. ಹಾಂ, ಆಮೇಲೆ ಕ್ರೇನು. ಆಫ್ ರೋಡೆಲ್ಲ ಮುಗಿಸ್ಕೊಂಡು ಇಲ್ಲಿ ಯಾವುದೋ ಬಂದಿದ್ದೀವಿ. ಒಳ್ಳೆ ಚೌಟ್ರಿ ಥರ ಐತೆ ಇದು ಹೋಟ್ಲು, ಗ್ಯಾಲಕ್ಸಿ. ಅಪ್ಪ, ಕೇರಳದವ್ರದ್ದು ಬೈ. ಸೆಲ್ಫ್ ಸರ್ವಿಸ್ ಅನ್ಸುತ್ತೆ ನೋಡಿ. ಜಾತ್ರೆ ಕಾ ದುನಿಯಾ. ಓ ಮೈ ಗಾಡ್, ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಎಲ್ಲ ಕೇರಳದವರು. ಸುತ್ತ ರೌಂಡ್ ಇನ್ನೇನು ಕಾಣಿಸ್ತಾ ಇದೆಯಲ್ಲ, ಇದು ಏನಂದರೆ JCB. ಸೊ ಎಲ್ಲರಿಗೂ ಗೊತ್ತು JCB ಅಂದರೆ ಏನಕ್ಕೆ ಕರ್ಸಿರ್ತೀವಿ ಅಂದರೆ JCBನ. ಸೊ ಬನ್ನಿ ಹಂಗೇ ತೋರಿಸ್ತೀನಿ. ಒಂದು ಕಾಡು ಕೋಣ ಕೆಸರಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಬ್ಯಾಕ್ ವಾಟ್ರಲ್ಲಿ. ಒಂದು ಕಾಡು ಕೋಣ ನಮ್ಮ ಒಂದು ಜಟಾಯು 4x4 ಅಡ್ವೆಂಚರಲ್ಲಿ ಬಂದಿದ್ದು ಸುಮ್ಮನೆ ಇಲ್ಲಿ ಬ್ಯಾಕ್ ವಾಟ್ರಲ್ಲಿ ಅಂತ. ಇಲ್ಲ ಹಾಕಲ್ಲ, ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ. ಕಾಡು ಕೋಣ ಇಲ್ಲಿ ಬಂದು ಫಸ್ಟು ಟ್ರ್ಯಾಕ್ಟ್ರ್ ತರಿಸ್ತೋ, ಆಗಲಿಲ್ಲ. ಏನಪ್ಪ ಈ ಲೈಟು? ಟ್ರ್ಯಾಕ್ಟ್ರ್ ತರಿಸ್ ಜಾಬಡ ನೋಡಿ, ಕಾಡ್ಕೋಣ ಟ್ರ್ಯಾಕ್ಟ್ರ್ ತರಿಸಿದ್ರು, ಆಗಲಿಲ್ಲ. ಆಮೇಲೆ ಈಗ ಕೊನೆಗೆ ಫೈನಲಿ JCB ಎಂಟರ್ಡ್. ನೋಡ್ಬೇಕು ಏನು ಮಾಡ್ತಾರೋ ನೋಡಿ. ಫುಲ್ಲು ಮುಕ್ಕಾಲು ವೀಲು ಹೋಗ್ಬಿಟ್ಟಿದೆ. ಸೊ ಹಿಂಗೆ ಗೊತ್ತಿರಲಿಲ್ಲ, ಯಾಕಂದರೆ ಇದು ಅಷ್ಟು ತ್ಯಾವ ಇದೆ ಅಂತ. ಇಲ್ಲಿಂದ ಆ ಕಡೆನಾ ಆಗಿದ್ಯಾ? ಎಲ್ಲ ಈ ಕಡೆ ಬನ್ರಪ್ಪ. ಬರ್ಲಿ ಬರ್ಲಿ, ಜಾಲಿ ಅಂತ ಒಳಗಡೆ ಕುತ್ಕೊಂಡು.
ಬೇಡ 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 ಏನು ಮಾಡಬೇಡ ಸುಮ್ಮನೆ ಅದು ಬೈ ತಾಳಿ ಅದೇ ನಿಂದು ಏನು ಕೆಲಸ ಆಗಲ್ಲ ಈಗ. ಅವ್ರು ಮಾಡ್ತಾರೆ ಬಿಡ್ರಿ. ಹೊಡಿಯೋ JCB ಇದೆ, ಭಯ ಪಡ್ಬೇಡ. ಇವಾಗಿದೆ ಹೊಡಿಯೋ JCB ಇದೆ. ಇಲ್ಲ ಸಾಕ್ಬಿಡಿ.